ಗಗನಯಾನ ಕಾರ್ಯಕ್ರಮದಡಿ ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಹಾರಾಟ ಕಾರ್ಯಾಚರಣೆಗೆ ಆಯ್ಕೆಯಾದ 4 ಗಗನಯಾತ್ರಿಗಳ ಅಭಿನಂದನಾ ಕಾರ್ಯಕ್ರಮ ದೆಹಲಿಯಲ್ಲಿಂದು ನಡೆಯಿತು. ಕಾರ್ಯಕ್ರಮದಲ್ಲಿ ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಗ್ರೂಪ್ ಕ್ಯಾಪ್ಟನ್ಗಳಾದ ಶುಭಾಂಶು ಶುಕ್ಲಾ, ಪಿ.ವಿ. ನಾಯರ್, ಅಜಿತ್ ಕೃಷ್ಣನ್ ಮತ್ತು ಅಂಗದ್ ಪ್ರತಾಪ್ ಪಾಲ್ಗೊಂಡಿದ್ದರು. ಬಳಿಕ ಸಚಿವ ರಾಜನಾಥ್ ಸಿಂಗ್, ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಕೂಡ ಇಂದು ಭಾರತವು ಆತ್ಮನಿರ್ಭರವಾಗಿದ್ದು ಇದು ದೇಶದ ಹೆಮ್ಮೆ ಎಂದು ಹೇಳಿದರು. ಮುಂದಿನ 5 ವರ್ಷಗಳಲ್ಲಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಯೂನಿಕಾರ್ನ್ ಕೂಡ ಆರಂಭಿಸುವ ಚಿಂತನೆ ನಡೆಸಲಾಗಿದೆ. ಇದು ಯುವ ಸಮುದಾಯಕ್ಕೂ ಉದ್ಯೋಗಾವಕಾಶದ ನೆಲೆಯಾಗಲಿದೆ. ಭಾರತದ ಆತ್ಮನಿರ್ಭರತೆ ಇಡೀ ವಿಶ್ವ ಮತ್ತೊಮ್ಮೆ ನೋಡಲಿದೆ ಎಂದು ಹೇಳಿದರು. ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿನ ಪ್ರಗತಿಯನ್ನು ಭಾರತವು ಇಡೀ ವಿಶ್ವಕ್ಕೆ ತೋರಿಸುತ್ತಿದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಒಂದರ ನಂತರ ಒಂದರಂತೆ ಹೊಸ ಮೈಲಿಗಲ್ಲುಗಳನ್ನು ಸಾಧಿಸುವುದು ಭಾರತ ಮತ್ತು ಭಾರತೀಯ ವಿಜ್ಞಾನಿಗಳ ಸ್ವಭಾವವಾಗಿದೆ. 2 ವರ್ಷಗಳ ಹಿಂದೆ ಭಾರತವು ಚಂದ್ರನ ದಕ್ಷಿಣ ಧ್ರುವವನ್ನು ತಲುಪುವ ಮೂಲಕ ಇತಿಹಾಸ ಸೃಷ್ಟಿಸಿದ ಮೊದಲ ದೇಶವಾಯಿತು ಎಂದರು. 4 ಗಗನಯಾತ್ರಿಗಳನ್ನು ಅಭಿನಂದಿಸಿದ ಸಚಿವರು, ತರಬೇತಿಯ ಸಮಯದಲ್ಲಿ ನೀವೆಲ್ಲ ತೋರಿದ ಮನೋಧರ್ಮವು ಪ್ರಭಾವಶಾಲಿಯಾಗಿತ್ತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮವು ಪ್ರಯೋಗಾಲಯಗಳು ಹಾಗೂ ಉಡಾವಣಾ ವಾಹನಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ನಮ್ಮ ರಾಷ್ಟ್ರೀಯ ಅಭಿಲಾಷೆಗಳು ಮತ್ತು ಜಾಗತಿಕ ದೃಷ್ಟಿಕೋನದ ಸಂಕೇತವಾಗಿದೆ. ಬಾಹ್ಯಾಕಾಶವನ್ನು ಭಾರತ ಕೇವಲ ಸಂಶೋಧನಾ ಕ್ಷೇತ್ರವನ್ನಾಗಿ ನೋಡುವುದಿಲ್ಲ. ಬದಲಿಗೆ ನಾವು ಅದನ್ನು ಆರ್ಥಿಕತೆ, ಭದ್ರತೆ, ಶಕ್ತಿ ಮತ್ತು ನಾಳಿನ ಮಾನವೀಯತೆಯ ಭವಿಷ್ಯವಾಗಿ ನೋಡುತ್ತೇವೆ ಎಂದರು. प्रयत्नशील है और आगे बढ़ रहा है. साथियों, आज का भारत अर्थ के सरफेस से ऊपर की दुनिया में लगातार आगे बढ़ रहा है और आज जब हम भारत की स्पेस जर्नी की ओर देखते हैं तो हम पाते हैं कि हमारा कंट्रीब्यूशन केवल स्पेस में उपग्रह भेजने तक सीमित नहीं है. आज भारत चंद्रमा से लेकर मंगल ग्रह तक अपनी उपस्थिति दर्ज करा चुका है. ಗಗನಯಾನದ ಕುರಿತು ವಿಶೇಷ ಅನುಭವ ಹಂಚಿಕೊಂಡ ಗಗನಯಾತ್ರಿ ಶುಭಾಂಶು ಶುಕ್ಲಾ, ತಮ್ಮ ಬಾಹ್ಯಾಕಾಶ ಯಾತ್ರೆಯು ಇಡೀ ದೇಶದ ಧ್ಯೇಯವಾಗಿತ್ತು. ಬಾಹ್ಯಾಕಾಶದಲ್ಲಿನ ಅನುಭವವು ನಾವು ಭೂಮಿಯ ಮೇಲೆ ಕಲಿಯುವುದಕ್ಕಿಂತಲೂ ಬಹಳ ಭಿನ್ನವಾಗಿದೆ. ಇಂತಹ ಅದ್ಭುತ ಅವಕಾಶ ಪಡೆದ ನಾನೇ ಧನ್ಯ ಎಂದರು. ಬಾಹ್ಯಾಕಾಶದಿಂದ ಭಾರತದ ಕೆಲವು ಚಿತ್ರಗಳನ್ನು ಸೆರೆ ಹಿಡಿದಿದ್ದು ಭಾರತ ಅತ್ಯಂತ ನಯನ ಮನೋಹರವಾಗಿ ಕಾಣಿಸುತ್ತದೆ ಎಂದರು. ವಿಶೇಷವಾಗಿ ರಾತ್ರಿಯ ಸಮಯದಲ್ಲಿ ಹಿಂದೂ ಮಹಾಸಾಗರದಿಂದ ದಕ್ಷಿಣಕ್ಕೆ, ಉತ್ತರಕ್ಕೆ ಭಾರತವನ್ನು ಹಾದು ಹೋದರೆ ಆ ಸುಂದರ ಕ್ಷಣವನ್ನು ಕಣ್ತುಂಬಿಸಿಕೊಂಡರೆ ಜೀವನ ಸಾರ್ಥಕ ಎನಿಸುತ್ತದೆ ಎಂದರು. The kind of character that Air Force has built up for all the people sitting here. ಈ ಸಂದರ್ಭದಲ್ಲಿ 4 ಗಗನಯಾತ್ರಿಗಳನ್ನು ಸಚಿವ ರಾಜನಾಥ್ ಸಿಂಗ್ ಅಭಿನಂದಿಸಿದರು.